ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನರಿಶ್ಮಿ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಅಮಾವಾಸ್ಯೆ. ಸೊ ಮನೇಲೆಲ್ಲ ಪೂಜೆ ಮುಗಿಸಿ ನಾನು ಹೊರಟಿದ್ದು ಮಂಡ್ಯದಲ್ಲೇ ಇರೋವಂಥ ಕಾಳಮ್ಮನ ದೇವಸ್ಥಾನಕ್ಕೆ. ಸೊ ಅಮಾವಾಸ್ಯೆ ಅಂತ ಹೇಳಿದಾಗ ಇಲ್ಲಿ ಬಂದು ತಡೆ ಉಡ್ಸಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಬಟ್ ಹಂಗೆ ಹೇಳ್ತಾರೆ, ಅದು ನನಗೂ ಗೊತ್ತು. ಬಟ್ ಇದೇ ಕೆಲಸ ನಾನು ಮಾಡೋದಿಲ್ಲ. ಮತ್ತು ಅಲ್ಲೇ ದರ್ಶನ ಎಲ್ಲ ಆಯಿತು, ತಡೆ ಎಲ್ಲ ಓಡಿಸ್ತು. ಮತ್ತು ಅಲ್ಲೇ ಪಕ್ಕ ದೇವಸ್ಥಾನಗಳಿದ್ದಾವೆ 3-4. ಸೊ ಆ ದೇವ್ರ ದರ್ಶನಗಳು ಕೂಡ ಆಯಿತು. ಮತ್ತು ಬಿಸಿಲು ಮಾರಮ್ಮ ಅಂತ ಇದೆ, ಅದು ದೇವ್ರು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ದರ್ಶನ ಎಲ್ಲ ಆಯಿತು. ಸೊ ಮನೆಗೆ ಬಂದು ಮತ್ತು ಮಕ್ಕಳನ್ನ ಕರ್ಕೊಂಡು ಮತ್ತು ಇಲ್ಲಿ ಮಂಡ್ಯದಲ್ಲೇ ಕಲಾಮಂದಿರ ಅದ್ರ ಬ್ಯಾಕ್ ಸೈಡಲ್ಲಿ ಬೃಹತ್ ಲಿಂಗ ಅಂತ ಏನೋ ಓಪನ್ ಮಾಡಿದ್ದಾರೆ. ಸೊ ಇಯರ್ಲಿ ಮಾಡ್ತಿದ್ದಾರೆ. ಈಗ ಲಾಸ್ಟ್ 2 ಇಯರ್ಸಿಂದ ಮಾಡ್ತಿದ್ದಾರೆ. ಸೊ ಈ ವರ್ಷ ಕೂಡ ಇತ್ತು, ನಾನು ಹೋಗಿರಲಿಲ್ಲ. ಬಟ್ ಈ ವರ್ಷವೇ ಹೋಗಿದ್ದು. ಸೊ ಹೋಗ್ತಾನೆ ಬ್ಯಾಗ್ ಮತ್ತು ಫ್ರಂಟೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲು ವಿನಾಯಕನ ವಿಗ್ರಹ ಇತ್ತು, ಅದಾದಮೇಲೆ ಕೃಷ್ಣ, ಅದಾದಮೇಲೆ ಒಳಗೆ ಬಂದಾಗ ನೋಡಿ ಇಲ್ಲೇನೇನು ಪಿಕ್ಚರ್ಸ್ ತೋರಿಸ್ತಾ ಇದ್ದೀನಿ, ಇದೆಲ್ಲ ಪಿಕ್ಚರ್ಸ್ ಇದೆ. ತುಂಬ ಚೆನ್ನಾಗಿತ್ತು. ರಾಧಾಕೃಷ್ಣ ಅವ್ರದ್ದು ಇದೆ, ತುಂಬ ಚೆನ್ನಾಗಿದೆ. ಮತ್ತು ಅದ್ರ ಬ್ಯಾಕ್ಗ್ರೌಂಡಲ್ಲಿ ಅವ್ರ ಚರಿತ್ರೆ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಸ್ಟೋರಿ ಕೂಡ ಹೇಳ್ತಾರೆ, ಇವ್ರ ಜೀವನ ಚರಿತ್ರೆ ಬಗ್ಗೆ ಸ್ಟೋರಿ ಹೇಳ್ತಾರೆ. ನಮಗೇನಾದರೂ ಬೇಕು ಅಂತ ಹೇಳಿದ್ರೆ ಯಾವುದೇ ಚಾರ್ಜಸ್ ಇಲ್ಲ. ಮತ್ತು ಎಂಟ್ರೆನ್ಸ್ ಫೀಸ್ ಕೂಡ ಫ್ರೀ, ಯಾವುದೇ ಫೀಸ್ ಇಲ್ಲ, ಅಮೌಂಟ್ ಕೂಡ ಆಗಿಲ್ಲ. ಮತ್ತು ಇದೆಲ್ಲ ಆದಮೇಲೆ ಈ ಥರ ಲಿಂಗ ಉದ್ಭವ ಆಗೋದನ್ನ ಬಂತು. ಸಾಂಗ್ ಬಂತು ಅಷ್ಟೇ, ಏನಿಂಗೆ ಸಾಂಗ್ ಬರ್ತಿದೆ ಅಂತಲ್ಲ, ಆ್ಯಸ್ ಯೂಶ್ವಲ್ ಸಾಂಗ್ ಹಾಕಿದ್ದಾರೆ ಅಂತ ಅನಿಸ್ತು ಅಷ್ಟೇ. ಅದಾದಮೇಲೆ ಈ ಥರ ಕೆಳಗಡೆಯಿಂದ ಮೇಲೆ ಬಂದು ಲಿಂಗ ಉದ್ಭವ ಆಗೋ ಥರ ತೋರಿಸಿದ್ದಾರೆ. ಇದಂತೂ ತುಂಬ ಚೆನ್ನಾಗಿತ್ತು ಮತ್ತು ಇಷ್ಟ ಕೂಡ ಆಯಿತು. ಸೊ ನೋಡಿ ಯಾವ ರೀತಿ ಸೆಟ್ಟಿಂಗ್ಸ್ ಮಾಡಿದ್ದಾರೆ ಅಂತ. ಇದು 19th ಇರುತ್ತೆ. ಸೊ ನೀವೇನಾದರೂ ಹೋಗಬೇಕು ಅಂತ ಹೇಳಿದ್ರೆ ನೀವು ಹೋಗಿ ನೋಡಿ. ಇದು ಮತ್ತೆ ಯಾವಾಗ ಸ್ಟಾರ್ಟಿಂಗಿಂದ ಸರಿಯಾಗಿ ವೀಡಿಯೋ ಮಾಡಲಿಲ್ಲ ಅಂತ ಮತ್ತೆ ಸೆಕೆಂಡ್ ಟೈಮ್ ಮಾಡಿರೋದು. ಇದೇ ರೀತಿ ಮತ್ತೆ ಸೆಕೆಂಡ್ ಟೈಮ್ ಕೂಡ ನೋಡಿಕೊಂಡು ಬಂದು ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲೇ ಸಹಸ್ರಲಿಂಗ ಅಂತ ಏನೋ ಇತ್ತು, ಅದಕ್ಕೂ ತುಂಬ ಕ್ಯೂ ಇತ್ತು. ಅಲ್ಲಿಂದ ನಿಂತ್ಕೊಂಡು ಹೋಗಿದ್ದು. ಅಲ್ಲಿ ಕೂಡ ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇರಬೇಕಾದ್ರೆ ಮತ್ತೆ ಶಿವಪಾರ್ವತಿ ಸಿಕ್ಕಿದ್ರು, ಅವ್ರ ದರ್ಶನ ಕೂಡ ಆಯಿತು. ನೋಡಿ ಇದು ಹೇಳಿದನ ಸಹಸ್ರಲಿಂಗ ಅಂತೇಳಿ ಇದೇನೆ. ಇದು ಕೂಡ ತುಂಬ ಚೆನ್ನಾಗಿತ್ತು ನೋಡಿಕೊಂಡು. ಮತ್ತು ಅಲ್ಲಿಂದ ಬುಲ್ಬುಲೈ ಅಂತ ಏನೋ ಮೆನ್ಷನ್ ಮಾಡಿದರು. ಸೊ ಅದ್ರೊಳಗಡೆ ಫುಲ್ಲು ಅದ್ರ ಒಳಗಡೆ ಹೋದರೆ ಗ್ಲಾಸ್ ಥರನೇ ಇತ್ತು. ತೋರಿಸ್ತೀನಿ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನೋಡಿ, ಇದು ಬೃಹತ್ ಲಿಂಗ ಅಂತ ಹೇಳಿದ್ನಲ್ಲ, ಇದೇನೆ. ಇದು ಈ ಥರ ಇದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡ. ಕೆಳಗಡೆ ಚಿಕ್ಕದು ಮತ್ತು ಮೇಲೆ ದೊಡ್ಡದು. ಇದಾದಮೇಲೆ ಇದು ಬುಲ್ಬುಲೈ ಅಂತ ಹೇಳಿದ್ನಲ್ಲ, ಸೊ ಇದೇನೆ. ಇವತ್ತಿನ ವಿಡಿಯೋ ಇಷ್ಟು ಫ್ರೆಂಡ್ಸ್.